Pick up the phone. Pick up the phone. ಹಲೋ. ಹಾ, ಮುಗಿತಾನೆ, ಹೋಗೋಣ ಬಿಡು. ಇವತ್ತು ಆ ಕ್ವಶನ್ ಬ್ಯಾಂಕ್ ಬೇರೆ ಇಲ್ಲ, ಆರಾಮಾಗಿ ಹೋಗ್ಬೋದು. ನಮಸ್ಕಾರ ಸರ್. ಕುರ್ಸ್ಕೊಂತು ಕ್ವಶನ್ ಬ್ಯಾಂಕ್. ಏನ ನಿಂದ ಲಾ? ಮೊನ್ನೆ ನೀ ಹೇಳಿದ್ಯಲ್ಲ ಹೊಸ ಆಕ್ಟ್ ಬಂತು ಅಂತ, ನಾವು ಡೌಟ್ ಬಂತು. ಇವಾಗ ಫೈನಾನ್ಷಿಯಲ್ ಇಯರ್ 2025-26 ನಾನು ನೆಕ್ಸ್ಟ್ ಇಯರ್ ಟ್ಯಾಕ್ಸ್ ಕಟ್ತೀನಿ. ನೆಕ್ಸ್ಟ್ ಇಯರ್ ಟ್ಯಾಕ್ಸ್ ಕಟ್ಟೋಷ್ಟೊತ್ತಿಗೆ 1 ಏಪ್ರಿಲ್ ದಾಟೋಗಿರುತ್ತೆ. ಅಂದ್ರೆ 2025 ಆಕ್ಟ್ ಪ್ರಕಾರ ನಾ ಕಟ್ಬೇಕಾ ಟ್ಯಾಕ್ಸು? ಅದು ಹೇಗೋ ಆಗತ್ತೆ. ಫೈನಾನ್ಷಿಯಲ್ ಇಯರ್ 2025-26 ಎಂಡ್ ಆಗೋದು 31 ಮಾರ್ಚ್ 2026. ಅಷ್ಟ್ರೊಳಗೆ ಹೊಸ ಆಕ್ಟ್ ಫೋರ್ಸ್ ಬಂದಿರೋದಿಲ್ಲ. ಒಂದು ಕನ್ಫರ್ಮ್ ಮಾಡ್ಕೊಂಡ್ಬಿಡು, ನೀನು ಟ್ಯಾಕ್ಸ್ 1 ಏಪ್ರಿಲ್ ಆದ್ಮೇಲೆ ಕಟ್ಟು. ಆದ್ರೆ ನೀನ್ ಕಟ್ತಾ ಇರೋ ಟ್ಯಾಕ್ಸ್ ಫೈನಾನ್ಷಿಯಲ್ ಇಯರ್ 2025-26ಗೆ. ಹೊಸ ಆಕ್ಟ್ ಅಂದ್ರೆ ಇನ್ಕಮ್ ಟ್ಯಾಕ್ಸ್ ಆಕ್ಟ್ 2025 ಅಪ್ಲಿಕೇಬಲ್ ಆಗೋದು ಫೈನಾನ್ಷಿಯಲ್ ಇಯರ್ 2026-27ಗೆ. ಓ ಸರಿ ಸರಿ, ಥ್ಯಾಂಕ್ ಯು. ಒಂದ್ ಕೆಲ್ಸ ಮಾಡೋಣ ಕಣ, ನಡಿಯಾ, ನಿನ್ ಕರ್ಕೊಂಡೋಗಿ ಫಸ್ಟ್ ಪಿ ಸಿ ಅಡ್ಮಿಷನ್ ಮಾಡಿಸ್ತೀನಿ ನಾನು. ಯಾಕಪ್ಪ, ನೀಟಾಗೆಲ್ಲ ಪಾಸ್ ಮಾಡ್ಕೊಂಡ್ ಬಂದಿದ್ದೀನಿ ನಾನು, ಗೊತ್ತಾ? ಪಾಸ್ ಆದ್ರೆ ಏನೋ ಪ್ರಯೋಜನ, ಫೈನಾನ್ಷಿಯಲ್ ಹೆಂಗ್ ವರ್ಕ್ ಆಗತ್ತೆ ಅನ್ನೋದೇ ಗೊತ್ತಿಲ್ವಲ್ಲ ನಿನಗೆ. ಏನೋ ಕನ್ಫ್ಯೂಷನ್ ಆಯ್ತು, ಕೇಳ್ತೀನಪ್ಪ. ಸರಿ ನಡಿ, ಹೋಗೋಣ ಹೊರಗೆ.